ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಇಡಿಯಟ್. ಇವತ್ತು ನಾನು ನಿಮ್ಗೆ ಸಜೆಸ್ಟ್ ಮಾಡೋಂಥ ಪುಸ್ತಕ ಅಗೋರಿಗಳ ನಡುವೆ ಅಂತ. ಈ ಪುಸ್ತಕದ ಮೂಲ ಗುಜರಾತಿ. ಅದನ್ನು ಬರೆದವರು ಸುರೇಶ್ ಸೋಮಾಪುರ್ ಅಂತ. ಅಗೋರಿ ಒಂದು ಸಾತ್ 5 ದಿವಸ ಅನ್ನೋ ಆ ಮೂಲ ಕೃತಿಯನ್ನು ಕನ್ನಡಕ್ಕೆ ಅಗೋರಿಗಳ ನಡುವೆ ಅಂತ ಬರೆದವರು MV ನಾಗರಾಜ್. ಅಗೋರಿಗಳ ನಡುವೆ ಅನ್ನೋ ಈ ಪದನೇ ಹೇಳೋ ಹಾಗೆ ಯಾರ ಕಣ್ಣಿಗೂ ಬೀಳದೆ ನಿಗೂಢವಾಗಿ ಚಮತ್ಕಾರಿಗಳನ್ನ ಮಾಡ್ತಾ ಭಯಂಕರವಾಗಿ ನಾನೇ ದೇವರು ಅಂತ ಭಂಗಿಗಳನ್ನ ಸೇರ್ತಾ ಹೆಣಗಳ ಮೇಲೆ ಜ್ಞಾನ ಮಾಡ್ತಾ ಒಂಥರ ಅಘೋರವಾಗಿ ಬದುಕ್ತಿರುವಂಥ ಅಗೋರಿ ಬಾಬಾಗಳ ಜೀವನದ ಬಗ್ಗೆ ತಿಳ್ಕುವಂಥ ಒಂದು ಕತೆ. ಈ ಕಥೆಯ ನಾಯಕರು ಸುರೇಶ್ ಸೋಮಾಪುರ್ ಅವರೇ. ಅವ್ರಿಗೆ ಹುಚ್ಚತ್ತೋದು ಸಹ ಒಂದು ಸಣ್ಣ ಘಟನೆ ಮೂಲಕನೇ. ಸುರೇಶ್ ಹಾಗೂ ಅವರ ಸ್ನೇಹಿತರಾದಂಥ ಪ್ರಮೋದ್ ಹಾಗೂ ಜಗಜಿತ್ ಅವರು ಮೈಸೂರಿನ ಜಂಬೂ ಸವಾರಿಯ ದಿವಸ ಫೋಟೋ ತೆಗಿಯೋಕ್ಕೆ ಅಂತ ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಫೋಟೋ ತೆಗಿತಿರ್ಬೇಕಾದ್ರೆ ಅವರ ಕ್ಯಾಮ್ರಾಗೆ ಅಡ್ಡವಾಗಿ ಒಬ್ಬ ಅಗೋರಿ ಬಾಬಾ ನಿಂತಿರ್ತಾರೆ. ಅದನ್ನು ನೋಡಿ ಜಗಜಿತ್ ಅವ್ರ ಜೊತೆಗೆ ರ್ಯಾಶ್ ಆಗಿ ರಿಯಾಕ್ಟ್ ಮಾಡಿ ಅವ್ರನ್ನ ಹೋಗಿ ತಳ್ಳಿಬಿಡ್ತಾನೆ. ಅಗೋರಿ ಬಾಬಾ ಮತ್ತೆ ಬಂದು ಕ್ಯಾಮ್ರಾಗೆ ಅಡ್ಡವಾಗಿ ನಿಂತ್ಕೋತಾನೆ. ಮಾತಿಗೆ ಬೆಳೆದು ಕೈ ಮಿಲಾಯಿಸುವವರೆಗೂ ಹೋಗುತ್ತೆ. ಅಗೋರಿ ಬಾಬಾ ಜೋರಾಗಿ ಜಗಜಿತ್ ಕಪಾಳಕ್ಕೆ ಬಾರಿಸ್ತಾನೆ. ಆ ಏಟಿಂದ ಜಗಜಿತ್ ಬಾಯಿಂದ ರಕ್ತ ಬರೋಕ್ಕೆ ಶುರು ಆಗುತ್ತೆ. ಆ ಕೋಪದಲ್ಲಿ ಜಗಜಿತ್ ಕ್ಯಾಕರಿಸಿ ಆ ಅಗೋರಿ ಬಾಬನ ಮೇಲೆ ಉಗುಳುತ್ತಾನೆ. ಆ ಉಗುಳು ಆ ಬಾಬನ ಎದೆ ಮೇಲೆ ಬೀಳುತ್ತೆ. ಅದನ್ನು ನೋಡಿ ಸಿಟ್ಟಾದ ಬಾಬಾ ಕೆಳಗಿದ್ದ ಮಣ್ಣನ್ನು ತೊಗೊಂಡು ಏನೋ ಮಂತ್ರ ಹೇಳಿ ಆ ಉಗುಳು ಮೇಲೆ ಹಾಕಿ ಒಂದು ಎಲೆ ತೊಗೊಂಡು ಅದರಲ್ಲಿ ಪೊಟ್ನದ ಥರ ಕಟ್ಟಿ ತನ್ನ ಬ್ಯಾಗಲ್ಲಿ ಇಟ್ಕೊಂಡು ನಿನ್ನ ನರಳಿ ಸಹಾಯ ಮಾಡಲಿಲ್ಲ ಅಂತಂದರೆ ನೋಡು ಅಂತ ಅಲ್ಲಿಂದ ಹೊರಟೋದ್ರು. ಅದಾದಮೇಲೆ ಜಗಜಿತ್ತು ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡ್ತಾನೆ. ಅವನ್ನ ಉಳಿಸ್ಕೋಬೇಕಂತ ಸುರೇಶ್ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆಗಲ್ಲ. ಕೊನೆಗೆ ಒಂದಿನ ವಿಚಿತ್ರವಾಗಿ ವರ್ತಿಸ್ತಾ ರಕ್ತ ಕರ್ಕೊಂಡೇ ಸತ್ತೋಗ್ತಾನೆ. ಇದು ಅವರನ್ನು ತುಂಬ ಕಾಡುತ್ತೆ. ಈ ಅಗೋರಿಗಳು ಮಾಡೋದೆಲ್ಲ ವರ್ಕ್ ಆಗುತ್ತಾ? ಈ ಮಾಟ ಮಂತ್ರ ಎಲ್ಲ ನಿಜಾನ? ಅವರ ಜೀವನ ಶೈಲಿ ಏನು? ಅವ್ರು ಎಲ್ಲಿರ್ತಾರೆ? ಅವ್ರು ಹೆಂಗೆ ಬದುಕ್ತಾರೆ ಅಂತ ತಿಳ್ಕೊಬೇಕಂತ ತನ್ನ ಸ್ನೇಹಿತ ಆದಂಥ ಶಿವಾನಂದರ ಮೂಲಕ ಆ ಅಗೋರಿಗಳು ಇರುವಂಥ ಕ್ಯಾಂಪಿಗೆ ಹೋಗ್ತಾರೆ. ಅಲ್ಲಿ ಎಷ್ಟೋ ಚಮತ್ಕಾರಿ ವಿಚಾರಗಳನ್ನ ನೋಡಿ ಬೆರಗಾಗ್ತಾರೆ. ಮೊದಲು ಕಷ್ಟ ಅನುಭವಿಸ್ತಾರೆ. ಕೊನೆಗೆ ಅಷ್ಟು ಕಷ್ಟಪಟ್ಟರು ತಾನೇನು ಅಂದ್ಕೊಂಡ್ರು ಅದನ್ನು ಸಾಧಿಸಿದ್ರ ಇಲ್ವಾ ಅನ್ನೋದೇ ಕತೆ. ಇದೊಂಥರ ಥ್ರಿಲ್ಲಿಂಗಾಗಿ ಕರ್ಕೊಂಡೋಗುತ್ತೆ ನಮ್ಮನ್ನು. ಈ ಪುಸ್ತಕನ ಪ್ರತಿಯೊಬ್ಬರು ಓದಲೇಬೇಕು. ಇದರಲ್ಲಿ ಎಷ್ಟೋ ಸೈಂಟಿಫಿಕ್ ವಿಚಾರಗಳನ್ನ ತಿಳ್ಕೊತೀವಿ. ಯಾವುದನ್ನು ಹೆಂಗೆ ತೊಗೊಳ್ಬೇಕು, ಯಾವುದನ್ನು ಹೆಂಗೆ ನಾವು ಎದುರಿಸ್ಬೇಕು, ಯಾವ್ಯಾವ ರೀತಿ ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡಬೇಕು, ನಮ್ಮ ಮನಸ್ಥಿತಿನ ಹೆಂಗೆ ಇಟ್ಕೋಬೇಕು, ಆ್ಯಂಡ್ ಈ ಎಲ್ಲ ಮಾಟ ಮಂತ್ರಗಳು ಹೆಂಗೆ ವರ್ಕ್ ಆಗುತ್ತೆ, ಅದರ ವಿರುದ್ಧ ನಾವು ಹೆಂಗೆ ಜಾಗೃತರಾಗಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಸೊ ಪುಸ್ತಕ ಓದಿ.